ಓಂ ಗುರುಭ್ಯೋ ನಮಃ. ಗುರು ಶ್ರೀ ರಾಘವೇಂದ್ರ ಸ್ವಾಮಿಯೇ ನಮಃ. ಸಮಸ್ತ ಕನ್ನಡ ನಾಡಿನ ಜನತೆಗೆ ನಾನು ನಿಮ್ಮ ಪಂಡಿತ್ ಸಾಯಿ ಸ್ವರೂಪ್ ದೀಕ್ಷಿತ್ ಮಾಡುತ್ತಿರುವ ನಮಸ್ಕಾರಗಳು. ಯುಗಾದಿ ಬಂತು ಅಂತ ಹೇಳಿದ್ರೆ ನಿಮ್ಮ ಹೊಸ ಕನಸುಗಳು ಈಡೇರುತ್ತೆ ಅನ್ನುವಂಥದ್ದೇ ಸೂಚನೆ. ಹಾಗೆ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಯುಗಾದಿ ಅನ್ನೋದು ಒಂದು ಹೊಸ ವರ್ಷದ ಆಗಮನ. ಹಾಗಾದರೆ ಈ ಒಂದು ಯುಗಾದಿಯಲ್ಲಿ ಕರ್ಕಾಟಕ ರಾಶಿಯವರ ಒಂದು ವರ್ಷ ಭವಿಷ್ಯ ಯಾವ ರೀತಿ ಇದೆ ಅಂತ ನಾವು ನೋಡೋಣ ಬನ್ನಿ. ಯಾರೆಲ್ಲ ಈ ಒಂದು ವಿಡಿಯೋ ನೋಡ್ತಾ ಇದ್ದೀರಾ ಕೊನೆವರೆಗೂ ವಿಡಿಯೋ ನೋಡಿ, ಹಾಗೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮೊದಲನೇದಾಗಿ ಗ್ರಹ ಸಂಚಾರದ ಬಗ್ಗೆ ನಾವು ನೋಡೋದಾದರೆ ಶನಿ ಮಾರ್ಚ್ನಲ್ಲಿ 9ನೇ ಒಂದು ಮನೆಗೆ ಬರುವಂಥ ಸಾಧ್ಯತೆಗಳು ಭಾಳ ಇದೆ. ಆ 9ನೇ ಒಂದು ಮನೆ ನಿಮಗೆ ಒಂದು ಅದೃಷ್ಟದ ಬಾಗಿಲು. ಇಷ್ಟು ದಿವಸ ನೀವು ಪಟ್ಟಿರ್ತಕ್ಕಂಥ ಕಷ್ಟಕ್ಕೆ ಶನಿದೇವ ಇವಾಗ ನಿಮ್ಮ ಒಂದು ಜೀವನದಲ್ಲಿ ಅದೃಷ್ಟ ತಂದು ಕೊಡುವಂಥದ್ದು. ಜೂನ್ವರೆಗೂ ಗುರು ಇರೋದ್ರಿಂದ ನಿಮ್ಮ ಜೀವನದಲ್ಲಿ ಖರ್ಚು ವೆಚ್ಚಗಳು ಜಾಸ್ತಿ ಆಗುವಂಥದ್ದು. ಜೂನ್ ನಂತರ ನಿಮ್ಮ ರಾಶಿ ಒಂದೇ ಮನೆಯಲ್ಲಿ ಪ್ರವೇಶ ಮಾಡುತ್ತಾನೆ. ಇದು ನಿಮಗೆ ಗುರುಬಲ ಅಂತಾನೆ ಕರೀತಾರೆ. ಸಾಕ್ಷಾತ್ ದೈವ ಬಲನೇ ನಿಮ್ಮ ಒಂದು ಜಾತಕದಲ್ಲಿ ಇರೋ ರೀತಿಯಲ್ಲಿ. ರಾಹು 8ನೇ ಮನೆಯಲ್ಲಿ ಇರೋದ್ರಿಂದ ಅನಿರೀಕ್ಷಿತ ತಿರುವುಗಳು ನಿಮ್ಮ ಜೀವನದಲ್ಲಿ ಬರುವಂಥದ್ದು. ಕೇತು 2ನೇ ಮನೆಯಲ್ಲಿ ಇರೋದ್ರಿಂದ ನಿಮ್ಮ ಮಾತಿನ ಮೇಲೆ ಕಂಟ್ರೋಲ್ ಇರುವಂಥದ್ದು ಬಹಳ ಮುಖ್ಯ. ಇನ್ನು ಆರ್ಥಿಕ ಪರಿಸ್ಥಿತಿ ಬಗ್ಗೆ ನಾವು ಗಮನ ಹರಿಸೋದಾದ್ರೆ ವರ್ಷದ ಮೊದಲ ಭಾಗದಲ್ಲಿ ಖರ್ಚುಗಳು ನಿಮ್ಮನ್ನ ಬಿಂಬಿಡದೆ ಫಾಲೋ ಮಾಡುತ್ತದೆ. ಆದರೆ ಜೂನ್ ನಂತರ ಹಣದ ಲಾಭಗಳು ನಿಮಗೆ ಶುರುವಾಗುತ್ತದೆ. ನಿಂತೋಗಿರ್ತಕ್ಕಂಥ ಎಷ್ಟೋ ಹಣಗಳು ನಿಮಗೆ ವಾಪಸ್ ದೊರೆಯುವಂಥದ್ದು. ಹೊಸ ಸೈಟ್ ಅಥವಾ ಯಾವುದಾದ್ರೂ ಒಂದು ಕನಸು ಈಡೇರಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ಈ ಒಂದು ವರ್ಷದಲ್ಲಿ ನಿಮಗೆ ಅದು ಸಕ್ಸಸ್ ರೀತಿಯಲ್ಲಿ ನಿಮಗೆ ಸಿಗುವಂಥದ್ದು. ಆದರೆ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಪೇಪರ್ ವರ್ಕ್ನ ಚೆಕ್ ಮಾಡಿಕೊಂಡು ಮುನ್ನಡೆಯಿರಿ. ವೃತ್ತಿ ಮತ್ತು ಉದ್ಯೋಗದ ವಿಚಾರದ ಬಗ್ಗೆ ನೋಡೋದಾದ್ರೆ ಆಫೀಸ್ನಲ್ಲಿ ಇದ್ದಂಥ ಟೆನ್ಷನ್ ನಿಮಗೆ ಕಡಿಮೆ ಆಗುತ್ತದೆ. ನಿಮ್ಮ ಟ್ಯಾಲೆಂಟ್ಗೆ ಹಿರಿಯ ಅಧಿಕಾರಿಯಿಂದ ಮೆಚ್ಚುಗೆ ಸಿಗುವಂಥದ್ದು. ದೂರದ ಊರಿಗೆ ವರ್ಗಾವಣೆ ಆಗುವಂಥ ಸಾಧ್ಯತೆ ಇದ್ರೂ ಸಹ ಅದು ನಿಮಗೆ ಹೆಚ್ಚಿನ ರೂಪದಲ್ಲಿ ಲಾಭದಾಯಕವಾಗಿ ಸೇರುವಂಥದ್ದು. ಟ್ರಾವೆಲಿಂಗ್, ಫುಡ್ ಬಿಸ್ನೆಸ್, ಕೌನ್ಸಿಲಿಂಗ್ ಅಲ್ಲಿ ಇರುವಂತವರಿಗೆ ಈ ಒಂದು ವರ್ಷ ಅತಿ ಹೆಚ್ಚು ಲಾಭದಾಯಕವಾಗಿ ಸೇರುವಂಥದ್ದು. ಇನ್ನು ವ್ಯವಹಾರದ ವಿಚಾರದ ಬಗ್ಗೆ ನೋಡೋದಾದ್ರೆ ಇನ್ನು ನಿಮ್ಮ ವ್ಯಾಪಾರದಲ್ಲಿ ಹೊಸ ಒಂದು ಇನ್ವೆಸ್ಟ್ಮೆಂಟ್ಗಳು ನಿಮಗೆ ಸಿಗುವಂಥದ್ದು. ನೀವು ತುಂಬಾ ದಿವಸದಿಂದ ಪ್ಲಾನ್ ಮಾಡಿರ್ತಕ್ಕಂಥ ಬಿಸ್ನೆಸ್ಗಳು ಶುರು ಮಾಡಲಿಕ್ಕೆ ಇದು ಒಂದು ನಿಮಗೆ ಬೆಸ್ಟ್ ಟೈಮ್. ವಿದೇಶಿ ವ್ಯವಹಾರ ಅಥವಾ ಆನ್ಲೈನ್ ಬಿಸ್ನೆಸ್ ಮಾಡೋರಿಗೆ ಅತಿ ಹೆಚ್ಚು ಲಾಭದಾಯಕವಾಗಿ ಸೇರುವಂಥದ್ದು. ಕಸ್ಟಮರ್ ಜೊತೆ ಅನ್ಯೂನ್ಯತವಾಗಿ ನಗನಗ್ತಾ ಮಾತಾಡಿ ನಿಮ್ಮ ಲಾಭದಾಯಕವಾಗಿ ಇನ್ನು ಸೇರುವಂಥದ್ದು. ಇನ್ನು ಈ ರಾಶಿಯವರ ಒಂದು ಪ್ರೀತಿ ಮತ್ತು ಕುಟುಂಬದ ವಿಚಾರದ ಬಗ್ಗೆ ನಾವು ನೋಡೋದಾದ್ರೆ ಮನೆಯಲ್ಲಿ ನಿಮ್ಮ ಪ್ರೀತಿಗೆ ಒಂದು ಗ್ರೀನ್ ಸಿಗ್ನಲ್ ಸಿಗುವಂಥದ್ದು. ಪ್ರೇಮಿಗಳಿಗೆ ದ್ವಿತೀಯಾರ್ಥದಲ್ಲಿ ಇದು ಒಂದು ಒಳ್ಳೆ ಕಾಲ ಅಂತಾನೆ ಹೇಳ್ಬೋದು. ಸಿಂಗಲ್ಸ್ ಆಗಿರೋರಿಗೆ ಈ ಒಂದು ವರ್ಷ ಒಂದು ಕಂಕಣ ಭಾಗ್ಯನೇ ಕೂಡಿ ಬರುವಂತದ್ದು. ಇನ್ನು ಆರೋಗ್ಯದ ವಿಚಾರದಲ್ಲಿ ನೋಡೋದಾದ್ರೆ ನಿಮಗೆ ಮಾನಸಿಕ ಒತ್ತಡ ಜಾಸ್ತಿ ಆಗುವಂತ ಸಾಧ್ಯತೆಗಳು ಬಹಳ ಇದೆ. ಹಾಗಾಗಿ ಸಾಕಷ್ಟು ಅತಿ ಹೆಚ್ಚು ನಿದ್ದೆ ಮಾಡಿ. ಶೀತ ಅಥವಾ ಎದೆ ಭಾಗದಲ್ಲಿ ಕಾಣಿಸಿಕೊಳ್ಳುವಂತ ಸಣ್ಣ ಸಮಸ್ಯೆಗಳು ಇರಬಹುದು. ಆದಷ್ಟು ಬಿಸಿ ನೀರು ಸೇವನೆ ಮಾಡಿ ಮತ್ತೆ ಪೌಷ್ಟಿಕ ಆಹಾರವನ್ನು ಸೇವನೆ ಮಾಡಿ. ಈ ಒಂದು ರಾಶಿಯವರ ಒಂದು ಅದೃಷ್ಟ ಸಂಖ್ಯೆ ಮತ್ತು ಬಣ್ಣದ ಬಗ್ಗೆ ನೋಡೋದಾದ್ರೆ ಅದೃಷ್ಟವಾಗಿರ್ತಕ್ಕಂಥ ಸಂಖ್ಯೆ 2, 7 ಮತ್ತೆ 9. ಅದೃಷ್ಟವಾಗಿರ್ತಕ್ಕಂಥ ಬಣ್ಣ ಬಿಳಿ ಮತ್ತು ಮುತ್ತಿನ ಬಣ್ಣ ಅಂದ್ರೆ ಕ್ರೀಮ್ ಬಣ್ಣ. ನಿಮ್ಮ ರಾಶಿಯಲ್ಲಿ ಸೋಮವಾರ ದಿನ ನಿಮಗೆ ಶ್ರೇಷ್ಠವಾಗಿದೆ. ಸೋಮವಾರದಂದು ನೀವು ಯಾವುದೇ ಕೆಲಸ ಮಾಡಿದರೂ ಕೂಡ ನಿಮಗೆ ಶ್ರೇಯಸ್ಸು ಸಿಗುವಂಥದ್ದು. ನಿಮ್ಮ ಲಕ್ ಜಾಸ್ತಿ ಆಗಬೇಕು ಅಂದ್ರೆ ನಾನು ಹೇಳುವಂಥ ಕೆಲಸ ಕಾರ್ಯ ಮಾಡಿ. ಪ್ರತಿ ಸೋಮವಾರ ಶಿವನ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಭಿಷೇಕ ಅನ್ನೋದು ಮಾಡಿಸಿ. ಬಡವರಿಗೆ ಅಕ್ಕಿ ಹಾಲು ದಾನ ಮಾಡಿ. ಅಮ್ಮನ ಆಶೀರ್ವಾದ ಸದಾ ಕಾಲ ಪಡೀತಾ ಇರಿ. ನಿಮ್ಮ ಹಣದ ಸಮಸ್ಯೆಗಳು ದೂರವಾಗುತ್ತದೆ. ಒಟ್ಟಾರೆ 2026 ಕರ್ಕಾಟಕ ರಾಶಿಯವರಿಗೆ ಗುರುಬಲದಿಂದ ಒಂದು ಅದ್ಭುತ ವರ್ಷವಾಗುತ್ತದೆ. ನಂಬಿಕೆ ಇರಲಿ, ಗೆಲುವು ನಿಮ್ಮದೇ. ನಿಮ್ದು ಕೂಡ ಕರ್ಕಾಟಕ ರಾಶಿ ಆಗಿದ್ರೆ ಓಂ ನಮೋ ಶಿವಾಯ ಎಂದು ಕಮೆಂಟ್ ಮಾಡಿ, ಈ ವಿಡಿಯೋನ ಶೇರ್ ಮಾಡಿ. ಹಾಗೂ ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆಗಳಿದ್ದರೂ ಸಹ ಪ್ರೀತಿ ಪ್ರೇಮದಲ್ಲಿ ತೊಂದರೆ, ಗಂಡ ಹೆಂಡತಿ ಸಮಸ್ಯೆ, ಮದುವೆಯಲ್ಲಿ ಸಮಸ್ಯೆ, ಆರೋಗ್ಯದಲ್ಲಿ ತೊಂದರೆ, ಇನ್ನು ಮುಂತಾದ ಯಾವುದೇ ಸಮಸ್ಯೆ ಇದ್ದರೂ ನೇರವಾಗಿ ಬಂದು ನಮ್ಮ ಮನೆ ವಿಳಾಸಕ್ಕೆ ಭೇಟಿ ನೀಡಿ. ದೂರದ ಊರಿನವರಿಗೆ ವಿಡಿಯೋ ಕಾಲ್ ಅಥವಾ ಫೋನ್ ಕಾಲ್ ಮುಖಾಂತರನೇ ಸಂಪೂರ್ಣ ಪರಿಹಾರವನ್ನು ತಿಳಿಸಿಕೊಡಲಾಗುವಂಥದ್ದು. ಎಲ್ಲರಿಗೂ ಸಹ ಯುಗಾದಿ ಹಬ್ಬದ ಒಂದು ಆರ್ಥಿಕ ಶುಭಾಶಯಗಳು. ಧನ್ಯವಾದಗಳು.